ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಎ ಹೊರಡಿಸಿದ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ 10/1/2026 ಮತ್ತು 11/1/2026 ನಡೆದ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಈಗ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ಕೀ ಆನ್ಸರ್ನ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊನ್ನೆ ನಡೆದ ಪರೀಕ್ಷೆಯದ್ದು FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ಏನಿದೆಯಲ್ಲ, ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರೆ ಕ್ವಶನ್ ಪೇಪರ್ ಭಾಳ ಟಫ್ ಇತ್ತು ರೀ, ನಾವು ಏನು ಓದಿವಿ ಅದ್ರ ಭಾಳ ಬಂದಿಲ್ಲ ಅಂತ ಹೇಳಿದ್ರೆ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಇವು ಕ್ವಶನ್ ಪೇಪರ್ದಾಗ ಏನೈತಿಲ್ಲ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಡೀಟೇಲ್ಸ್ ನೋಟ್ಸನ್ನು ಯಾರು ಸರಿಯಾಗಿ ಓದಿರಿ ನೋಡ್ರಿ, ಅವರಿಗೆ ಇದು ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಆಗೈತೆ ರೀ. ಯಾಕಂದ್ರೆ ಇದರಲ್ಲಿ 6 to 10th ಪುಸ್ತಕದಲ್ಲಿದ್ದಿರೋ ಕ್ವಶನ್ಸ್ ಜಾಸ್ತಿ ಬಂದವ್ರಿ. ಇವ್ರು ಯಾವ ರೀತಿ ಕೇಳಾರಪ್ಪ ಅಂದ್ರೆ, ನೀವೇನು ಮಾಡಿರಿ, ಈಗ ಸದ್ಯಕ್ಕೆ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಓದಿರಿ. ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದಿ ಆಮೇಲೆ ಶಾರ್ಟ್ ನೋಟ್ಸ್ ಓದಿದ್ರೆ ಓಕೆ ರೀ. ಒಂದಿಷ್ಟು ಜನ ಏನು ಮಾಡಿರಿ, ಎಕ್ಸಾಮ್ ಸಮೀಪ ಬಂದಾಗ ಅಷ್ಟೇ ಓದಾಕತ್ತಾರೆ. ಇದರಿಂದ ಸಾಕಷ್ಟು ಅಭ್ಯರ್ಥಿಗಳಿಗೆ ಇಲ್ಲಿ 6 to 10th ಬೇಸಿಕ್ ನೋಟ್ಸನ್ನು ಓದಿಲ್ಲ, ಅದರಲ್ಲಿರೋ ನಾಲೆಜ್ ಗೊತ್ತಿಲ್ಲ. ಅದಕ್ಕಾಗಿ ಇಲ್ಲಿ ಅವರು ಕೇಳಿದ್ದು ಯಾವ ರೀತಿ ಕೇಳ್ಯಾರಪ್ಪ ಅಂದ್ರೆ, ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನ ಕೇಳ್ಯಾರ. ಅದಕ್ಕಾಗಿ ಸಾಕಷ್ಟು ಜನ ಏನಿದೆಲ್ಲ ನಿಮಗೆ ಗೊತ್ತಿತ್ತು ರೀ ಅದು, ಬಟ್ ಆದರೆ ನೀವು ಏನು ಮಾಡಿರಿ, ಬರೀ ಕ್ವಶನ್ಸ್ ವಿತ್ ಆನ್ಸರ್ ಓದ್ರಿ. ಒಂದಕ್ಕೆ ಲಿಂಕ್ ಕೊಡಾಕ ನಿಮಗೆ ಬಂದಿಲ್ಲ ರೀ. ಇದರಿಂದಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ನೀವು ಇಲ್ಲಿ ಬಿಟ್ಟು ಬಂದಿರಿ. ಮುಖ್ಯ ಕಾರಣ ಏನಪ್ಪ ಅಂದ್ರೆ 6 to 10th ಬೇಸಿಕ್ ನೋಟ್ಸು ಓದ್ಕೋರಿ. ಇದು ಭಾಳ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ರೀ. ಈ ಕ್ವಶನ್ ಪೇಪರ್ ನೋಡಿದ ಮೇಲೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ರೀ. ಬೇಕಾದ್ರೆ 6 to 10th ಕ್ವಶನ್ ಪೇಪರನ್ನು ಪುಸ್ತಕಗಳನ್ನ ಓದಿ ಆಮೇಲೆ ಕ್ವಶನ್ ಪೇಪರ್ನ ಬಿಡಿಸ್ರಿ. ಹೌದಪ್ಪ, ಇದರಲ್ಲಿರೋ ಕ್ವಶನ್ಸ್ ಬಂದಿದ್ದು ಅಂತ ನಿಮಗೆ ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತದೆ ರೀ. ಬನ್ನಿ ಹಾಗಿದ್ರೆ ಅಫಿಷಿಯಲ್ ಆಗಿ ಬಿಟ್ಟ ಕೀ ಆನ್ಸರ್ಗಳನ್ನ ಚೆಕ್ ಮಾಡೋಣ. ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, SD ಆಗಿರ್ಬೋದು, FD ಆಗಿರ್ಬೋದು, ಸಹಾಯಕ ಹುದ್ದೆಗಳಿಗಿರ್ಬೋದು, ಅದೇ ರೀತಿ ನಿಮ್ಮದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರುವ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಇರುತ್ತದೆ. ಈಗ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ನೀಡಲಾಗ್ತದೆ. ಅಂದರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವಶನ್ಸ್ ವಿತ್ ಆನ್ಸರ್ನ ಓದ್ಕೊಂಡ್ರೆ ನೀವು ಹೆಚ್ಚಿನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಅನ್ನು ಮಾಡಬಹುದು. ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರ್ತದೆ. ಅದೇ ರೀತಿ ನಿಮಗೆ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ ಅನ್ನು ಕೂಡ ನೀಡಲಾಗ್ತದೆ. ಇದರ ಜೊತೆಗೆ ನಿಮಗೆ SDA ಮತ್ತು FD ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡಲಾಗ್ತದೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ 200 ರೂಪಾಯಿ ಇತ್ತು. ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವು ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ, ಡೀಟೇಲ್ಸ್ ನೋಟ್ಸ್ ಇರ್ತಾವೆ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಗ್ತಾವೆ. ಸ್ನೇಹಿತರೆ, ಇದರಲ್ಲಿರೋ ಡೀಟೇಲ್ಸ್ ನೋಟ್ಸನ್ನು ಎಕ್ಸಾಮ್ ದೂರ ಇರಕ್ಕಿಲ್ಲ ಅಂದ್ರೆ 1 ಮಂತ್ ಅಥವಾ 2 ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸನ್ನು ಓದ್ರಿ. ಅದೇ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸನ್ನು ಓದ್ರಿ. ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ, ಅದೇ ಹೆಚ್ಚಿನ ಸಿಲೆಬಸ್ ಅನ್ನು ನೀವು ಇಲ್ಲಿ ಕವರನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಶಾರ್ಟ್ ನೋಟ್ಸ್ ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಭಾಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ನ ಓದಿರಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಭಾಳ ನೋಟ್ಸು ಉಪಯುಕ್ತ ಆಗ್ತದೆ ರೀ. ಇಲ್ಲಿ ನೋಡ್ಕೋಬಹುದು, ಈಗ ಆಲ್ರೆಡಿ HKದವ್ರು ಎಕ್ಸಾಮ್ ಬರ್ದವ್ರು ಮತ್ತೆ ನಾನು HKದವ್ರು ಕೂಡ ಬರೀತೀರಿ. ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದೆ ರೀ. ಈ ಸಾರಿ HKದಾಗ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಎಕ್ಸಾಮ್ ನಾನು HKದವ್ರು ಕೂಡ ನೀವು ಇಲ್ಲಿ ಕ್ಲಿಯರನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಏನು ನೋಡ್ತಿದ್ದಾರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತಾರೆ. ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಭೂಗೋಳಕ್ಕೆ ಸಂಬಂಧಿಸಿದಂತೆ, ಅದೇ ರೀತಿ ನಿಮಗೆ ಸಂಬಂಧಿಸಿದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತಾವೆ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಅಫಿಷಿಯಲ್ ಆಗಿ ಬಿಟ್ಟ ಕೀ ಆನ್ಸರ್ಸ್ ಏನಿದೆಯಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಐತ್ರಿ. ಬೇರೆ ಬೇರೆ PDF ಅದಾವ್ರಿ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ, ಅದೇ ರೀತಿ ಪ್ರತಿಯೊಂದು ಪೇಪರ್ಗೆ ಸಂಬಂಧಿಸಿದಂತೆ ಬೇರೆ ಬೇರೆ PDF ಇರ್ತಾವೆ. ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತಿ. ಅದೇ ರೀತಿ ಕಮೆಂಟಲ್ಲಿ ಪಿನ್ ಮಾಡಲಾಗಿರ್ತದ. ಹೋಗಿ ನೀವು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಇದ್ರ ಜೊತೆಗೆ ನಿಮಗೆ ಉಚಿತವಾದ ಮಾಹಿತಿ ಜೊತೆಗೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡಲಾಗ್ತದೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಹೋಗಿ ನಿಮ್ಮದು ಕೀ ಆನ್ಸರ್ನ ನೋಡಿಕೊಂಡು ಆಮೇಲೆ ಹೇಳ್ರಿ ನಿಮ್ಮದು ಎಷ್ಟು ಆನ್ಸರ್ ಸರಿಯಾಗಿವೆ ಅಂತೇಳಿ. ಇದರಿಂದ ನಮಗೂ ಕೂಡ ಒಂದು ಸ್ವಲ್ಪ ಎನ್ಕರೇಜ್ ಆಗುತ್ತೆ ಇನ್ನೊಂದಿಷ್ಟು ವಿಡಿಯೋ ಮಾಡಕ್ರಿ. ಅದಕ್ಕೆ ಇಲ್ಲಿ ನೋಡ್ಕೋಬೋದು ನೀವು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ಎಕ್ಸಾಮ್ ನಡೆದ ಡೇಟ್ ನೋಡ್ಕೋರಿ 11/1/2026. ಇದು ಬಂದು ನಿಮ್ಮದು FDA ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕೀ ಆನ್ಸರ್ ಆಗಿರ್ತಾವ. ನೀವೇನಾದರೂ FDA ಎಕ್ಸಾಮನ್ನು ಬರೆದಿದ್ರೆ ನೀವು ಕೂಡ ಕೀ ಆನ್ಸರ್ನ ಚೆಕ್ ಮಾಡ್ಕೋಬೋದು. ಪ್ರತಿಯೊಂದು PDF ಅದಕ್ಕೆ ಸಂಬಂಧಿಸಿದಂತೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಲಾಗಿರ್ತದ, ಹೋಗಿ ಚೆಕ್ ಮಾಡ್ಕೋರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.